ನೀನು ಸುಳ್ಳು ಹೇಳಿದ್ರೆ ಒಪ್ಪುವುದಕ್ಕಿಲ್ಲಿದ್ದದ್ದು ಭೀಮ. ಯಾಕೆ ಹೇಳು? ನೀರು ಶಬ್ದವಾಹಕ ಅಲ್ಲ. ನಾನು ಕರೆದದ್ದು ನಿನಗೆ ಹೇಗೆ ಕೇಳ್ತದೆ? ನೀವು ಕಾಂತಾರದಲ್ಲಿ ಇಷ್ಟು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀರೋ ನಮಗೂ ಗೊತ್ತುಂಟು. ಯಾವ ಕಾಲಕ್ಕೂ ನೀನ್ ಆಡಿದ್ದಲ್ವಲ್ಲ, ಮತ್ತೆ ನಾನು ಮತ್ತೊಬ್ಬರ ಹತ್ರ ಆಡಿಸಿದ್ದಲ್ವ. ಅದು ನನ್ನಿಷ್ಟ, ನನ್ನಿಷ್ಟ ಅದು. ಏನು ನೀನು ನನಗೆ ಅವಕಾಶ ಕೊಡುವುದಾ? ಸತ್ಯ ಮಾಡಿ ಹೇಳ್ಬೇಕು. ಹೇಳು. ಇವತ್ತು ನೀನ್ ನನಗೆ ಅವಕಾಶ ಕೊಟ್ಟದ್ದ, ಮತ್ತೆ ನಾನ್ ನಿನಗೆ ಅವಕಾಶ ಕೊಟ್ಟದ್ದ? ಇಲ್ಲಿಗೆ ಬರುವುದಕ್ಕೆ ನಿನಗೆ ಅವಕಾಶ ಕೊಟ್ಟವ್ರು ಯಾರು? ನಿನಗೆ ನೀರಿನ ಮೇಲೆ ಹೇಳಲಿಕ್ಕೆ ಅವಕಾಶ ಕೊಟ್ಟದ್ದು. ಅದಕ್ಕೆ ನಾನು ಹೇಳ್ಬೇಕಿದ್ದರೆ ಮೊದಲು ಇಲ್ಲಿಗೆ ಬರುವುದಕ್ಕೆ ಅವಕಾಶ ಕೊಟ್ಟದ್ದು ಯಾರು? ಇಲ್ಲಿಗೆ ನೀನು ಇದ್ದದ್ರಿಂದ ನಾನು ಬಂದ. ಇವತ್ತು ಈ ಕ್ಷೇತ್ರಕ್ಕೆ ನೀ ಇಲ್ಲಿಗೆ ಬರುವುದಕ್ಕೆ ಅವಕಾಶ ಕೊಟ್ಟದ್ದು ನಾನು ನೆನಪಿರ್ಲಿ. ನೀನು ಅವಕಾಶ ಕೊಟ್ಟು ನಾನು ಬಂದದ್ದಲ್ಲ. ನಾನು ಅವಕಾಶ ಕೊಟ್ಟದ್ರಿಂದ ನೀನು ಎದ್ದು ಬಂದಿದ್ದೀಯ. ನಾನು ಎದ್ದು ಬಂದದ್ದು ಸತ್ಯ. ನೀನು ನೀರಿಂದ ಎದ್ದು ಬಂದದ್ದು ವೈಶಂಪಾಯನ ಸರೋವರದ ಸಮೀಪ ಬಂದು ಕರೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಯಾರು? ನೀನು ನೀರಿಂದ ಎದ್ದದ್ದು ಯಾಕೆ? ನಾನು ಎದ್ದದ್ದು ನೀ ಕರೆದದ್ದಕ್ಕಾಗಿ ಅಲ್ಲ, ನೀನನ್ನು ಬಡಿಯುವುದಕ್ಕಾಗಿ ಎದ್ದದ್ದು. ಹಾಗಾದ್ರೆ ಅಷ್ಟೇ ಹೊತ್ತಿಗೆ ಯಾಕೆ ಎದ್ದು ಬಂದ ನೀನು? ಯಾಕೆ ಬಂದ ಕೇಳಿದ್ರೆ ಇನ್ನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬಿಟ್ರೆ ಬಾಯಿ ಬಂದದ್ದು ನೀ ಹೇಳ್ತೀಯ. ಹಾಗಾದ್ರೆ ನಾನು ಕರ್ತದ್ದು ನಿನಗೆ ಕೇಳಿತ್ತು ಅಂತ ಆಯ್ತಲ್ಲ? ಕೇಳಿತು ನೀನಲ್ಲ, ನಿಮ್ಮವರೆಲ್ಲರೂ ಕರ್ತದ್ದು ನನಗೆ ಕೇಳಿದೆ. ಏನು? ನೀನು ಸುಳ್ಳು ಹೇಳಿದ್ರೆ ಒಪ್ಪುವುದಕ್ಕಿಲ್ಲಿದ್ದದ್ದು ಭೀಮ. ಯಾಕೆ ಹೇಳು? ನೀರು ಶಬ್ದವಾಹಕ ಅಲ್ಲ. ನಾನು ಕರ್ತದ್ದು ನಿನಗೆ ಹೇಗೆ ಕೇಳ್ತದೆ? ನೀನು ಕರ್ತದ್ದು ಹೇಗೆ? ನೀ ಕರ್ತದ್ದು ಸುಳ್ಳ? ನಾನು ಕರ್ತದ್ದು ಹೌದು. ಪುಣ್ಯಾತ್ಮ ವಿರೋಧಿ ಒಬ್ಬ ವಿದೇಶದಲ್ಲಿ ಇರ್ತಾನೆ, ನಾನು ಇಲ್ಲಿ ಗಲಾಟೆ ಮಾಡಿ ಬೈತೇನೆ, ಅವನಿಗೆ ಕೇಳಬೇಕು ಅಂತಲ್ಲ, ನನ್ನ ಸಿಟ್ಟು ತಣಿಬೇಕು ಅಂತ. ನಿನ್ನ ಬೇಹಿನಾಳುಗಳು ಬಂದು ಏನು ವಿಷಯ ಹೇಳಿದ್ರು ನಿನಗೆ? ದ್ವೈಪಾಯನ ಸರೋವರದಲ್ಲಿ ಕೌರವನಿದ್ದಾನೆ ಅಂತ ಹೇಳಿದ್ದಾರೆ. ಹೇಗೆ ಹೇಳಿದ್ರು? ಹೇಗೆ ಹೇಳಿದ್ರು? ಹೇಗೆ ಹೇಳಿದ್ರು? ಬಾಯಲ್ಲಿ ಹೇಳಿದ್ರು. ಹೇಗೆ ಹೇಳಿದ್ರು? ಬಾಯಲ್ಲಿ ಹೇಳ್ಬೇಕಂತ ಅದ್ರಲ್ಲಿ ಸನ್ನಿವೇಶ ಬೇಡವೇನಾ? ನೀನು ಮಾತಾಡಿದ್ದನ್ನ ಕೇಳಿಕೊಂಡೆ ಅವರು ಬಂದು ಹೇಳಿದ್ದು. ಹಾಗ ನಾನು ಮಾತಾಡಿದವ್ರಿಗೆ ಕೇಳ್ತದೆ, ನಾನು ಮಾತಾಡಿದ ಒಂದು ನಿಮಿಷ ಇರು. ನಾನು ಮಾತನಾಡಿದ್ದು ಕೇಳಬೇಕಾದ್ರೆ ಮೇಲೆ ಇದ್ದ ಮೂವರು, ಕೃತವರ್ಮ, ಕೃಪಾಚಾರ್ಯರು, ಅಶ್ವತ್ಥಾಮ, ಮೂವರು ಮಾತಾಡಿದ್ದಕ್ಕೆ ನಾನು ಪ್ರತಿಯಾಗಿ ಮಾತನಾಡಿದೆ. ಇದನ್ನ ಕೇಳಿದ ಬೇಹಿನಾಳುಗಳು ಬಂದು ವಿಷಯವನ್ನ ಮುಟ್ಟಿಸಿದ್ರು ನಿನಗೆ, ಹೌದಾ? ಅವ್ರು ಹೇಳಿದ್ದು ನನಗೆ ಕೇಳ್ತದೆ ಪುಣ್ಯಾತ್ಮ, ಇವ್ರು ಹೇಳಿದ್ದು ಕೇಳುದಿಲ್ವ ನನಗೆ? ಅದು ನನಗೆ ಸಂಬಂಧಪಟ್ಟ ಸಂಬಂಧ ಕೇಳಿದ್ದು ಅಂತ ಅವ್ರು ಬಂದು ನನಗೆ ಹೇಳಲಿಲ್ಲ. ಇವರು 3 ಜನ ನಿಂತುಕೊಂಡು ನೀರನ್ನು ನೋಡಿ ಮಾತಾಡ್ತಾ ಇದ್ದಾರೆ. ನೀರಿನಲ್ಲಿ ಕೌರವ ಇದ್ದಾನೆ, ನೀರಿನಿಂದ ಗುಳ್ಳೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಪ್ರಾಮಾಣಿಕ ಕೇಳು. ಅಷ್ಟೇ ಹೇಳಿದ್ದ? ಅಷ್ಟೇ ಹೇಳಿದ್ದ. ಸರಿ ಬಿಡಾಗಾದ್ರೆ. ಅದಲ್ಲ ಅಲ್ಲ, ಹೇಳ್ತೇನೆ. ಇಲ್ಲಿಗೆ ಬರುವ ಸ್ವಲ್ಪ ಮೊದಲು ಯಾರೆಲ್ಲ ಇದ್ದಿದ್ದಾರೋ ಗೊತ್ತಿಲ್ಲ, ಅವ್ರು ಎಲ್ಲರ ಮುಂದೆ ಬೇಹಿನಾಡುಗಳು ಅಷ್ಟೇ ಹೇಳಿದ್ದಾದ್ರೂ ಮುಂದುವರಿಸ್ತೇನೆ. ನನ್ನಲ್ಲಿ ಅಷ್ಟೇ ಬಂದು ಹೇಳಿ. ಆಯ್ತು ಹೇಳು. ಕೌರವ ನೀರಿನಲ್ಲಿದ್ದಾರೆ, ಕೃಪರು ಮತ್ತೊಬ್ಬರು ಅವನಲ್ಲಿ ಮಾತನಾಡುತ್ತಿರುವುದನ್ನ ಕೇಳಿ ಬಂದು ಹೇಳಿದವರಿದ್ದಾರೆ. ಕೌರವ ಇದ್ದಾನೆ ಅನ್ನೋದು ಹೇಗೆ ಗೊತ್ತಾಯ್ತು? ಕೌರವ ನೀರಿನಿಂದ ಗುಳ್ಳಿ ಬರ್ತಾ ಉಂಟು, ಅವರು ನೀರನ್ನು ನೋಡಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ದು. ಗುಳ್ಳೆ ಮೀನು ಹೊಡಿದ್ರು ಬರ್ತದೆ, ಕಪ್ಪೆ ಹೊಡಿದ್ರು ಬರ್ತದೆ, ಕೌರವ ಹೋದ್ರೆ ಮಾತ್ರ. ಹಾಗಾದ್ರೆ ನಾನು ಬಂದು ಕರೆದಾಗ ನೀ ಎದ್ದು ಬಂದ್ರಿಂದ ನೀನೇ ಇದ್ದೆ ಅಂತ ಆಯ್ತಲ್ಲ? ಪುಣ್ಯಾತ್ಮ ಅದೇ ಹೇಳಿದ್ದು. ನೀ ಕರೆದದ್ದು ನನಗೆ ಕೇಳಿದ್ದು, ಹಾಗಾಗಿ ಬಂದೆ ಅಂತ ಹೇಳಿದ್ದು. ನೀ ಕೇಳುವುದಿಲ್ಲ ಅಂತ ಹೇಳಿದ್ದು ನೀನು. ನೀರು ಶಬ್ದವಾಹಕ ಅಲ್ಲ, ಕೇಳುವುದಕ್ಕೆ ಸಾಧ್ಯವೇ ಇಲ್ಲ. ಅದು ನೀನು ಹೇಳಬೇಕು. ಅಲ್ಲದೆ ಇದ್ದದನ್ನ ಬೆಳಿಕಾಗೆ ಉಂಟು ಅಂತ ವಾದಿಸಿದ್ರೆ ವಾದದಲ್ಲಿ ಗೆದ್ದವ ವಾದದಲ್ಲಿ ಮಾತ್ರ ಗೆಲ್ತಾನೆ, ಜೀವನದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ. ಜೀವನದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಉಂಟು ಎನ್ನುವುದನ್ನು ಮಾಡಿ ತೋರಿಸ್ತೇನೆ. ಸುದೀರ್ಘವಾದ ಜೀವನದಲ್ಲಿ ನೀನು ಎಲ್ಲಿ ಗೆದ್ದದ್ದುಂಟು, ಯಾರನ್ನು ಗೆದ್ದದ್ದು? ಇಲ್ಲಿವರೆಗೆ ನಾನೇ ಗೆದ್ದದ್ದು. ಎಲ್ಲಿ ಗೆದ್ದಿದ್ದು? ಇಲ್ಲಿವರೆಗೆ ನಾನೇ ಗೆದ್ದು. ಯಾರನ್ನು ಗೆದ್ದಿದ್ದು? ಇಲ್ಲಿಯವರೆಗೆ ಕೌರವ ಬದುಕಿದ್ದಾನೆ ಅಂತ ಆದ್ರೆ ಕೌರವನೇ ಗೆದ್ದದ್ದು. ಯಾಕೆ ನೆನಪಿಟ್ಕೋ. ಅದಲ್ಲದೆ ಇದ್ರೆ ಸುದೀರ್ಘವಾದ ನಿನ್ನ ಜೀವನದಲ್ಲಿ ಪ್ರಥಮ ಹೋರಾಟವನ್ನು ಮಾಡುವುದಕ್ಕೆ ಹೋದದ್ದು ಯಾರು ಯಾವಾಗ ಕೇಳಿದ್ರೆ ದ್ರೋಣಾಚಾರ್ಯರು ಗುರುದಕ್ಷಿಣೆ ಕೇಳಿದ ಕಾಲಕ್ಕೆ. ಒಂದೇ ಜೀವನದಲ್ಲಿ ಸೋತವ ನೀನು. ಇವತ್ತಿನವರೆಗೆ ಮತ್ತೊಬ್ಬರ ಮಕ್ಕಳನ್ನ ಬಾವಿಗಿಳಿಸಿ ಆಳವನ್ನು ನೋಡಿದವ ಬಿಟ್ರೆ ಯಾವತ್ತು ಸ್ವಯಂ ಹೋರಾಟಕ್ಕೆ ನೀನು ಬಂದವನಲ್ಲ. ಸತ್ಯ ಹೌದು. ಯಾಕೆ ಗೊತ್ತುಂಟ? ಇನ್ನೊಬ್ಬರ ಮಕ್ಕಳನ್ನ ಬಾವಿಗಿಳಿಸಿದ್ದಾಕೆ ಅವ್ರಿಗೆ ಈಜುವುದಕ್ಕೆ ಸ್ವಲ್ಪ ಅಭ್ಯಾಸ ಆಗ್ಲಿ ಅಂತ ಇಳಿಸಿದ್ದು. ನಿನ್ನ ನಿಲ್ಲಿಸಲಿಲ್ಲ. ಯಾಕೆ ಗೊತ್ತುಂಟ? ಈ ಹೊಟ್ಟೆ ಹೊತ್ಕೊಂಡು ಈಜ್ಲಿಕ್ಕೆ ಆಗುದಿಲ್ಲ, ಅಲ್ಲೇ ಮುಳುಗಿ ಸಾಹಿತ್ಯ ಅಂತ ಬಿಟ್ಟದ್ದು. ನಾನು ಹೊಟ್ಟೆ ಉಂಟು ಅಂತ ನಿನಗೆ ಯಾರು ಹೇಳಿದ್ದು? ನನಗೇನು ದೃಷ್ಟಿ ಇಲ್ವ ಮಂಗ? ಇದು ಹೊಟ್ಟೆ ಅಲ್ಲ, ಹೊಟ್ಟೆ ಅಲ್ಲ. ಇದೆಂತ ಯದೆ? ಹಾಗಾದ್ರೆ ನಾನು ಬ್ರಕೋದರ, ನಾನು ಲಂಬೋದರನಲ್ಲ. ಆಯ್ತಪ್ಪ, ಬ್ರಕೋದರ ನೀನು. ನಾನು ನಿನ್ ದೊಡ್ಡ ಹೊಟ್ಟೆ ಇದೆ. ಸುಳ್ಳ? ಹೊಟ್ಟೆ ದೊಡ್ಡದಲ್ಲ, ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಉಂಟು. ಅದು ನೀ ತಿಳ್ಕೊಂಡದಷ್ಟೇ. ನನಗೆ ಗೊತ್ತು. ನಿನ್ನ ಕಣ್ಣು ಸರಿ ಇಲ್ಲದಕ್ಕೆ ನನ್ನ ಕಣ್ಣು ಸರಿ ಇದ್ದದ್ರಿಂದ ದೊಡ್ಡ ಹೊಟ್ಟೆ ಅಂತ ಹೇಳಿದ್ ನಾನು. ನಿನ್ನ ತಲೆ ಕತ್ತರಿಸ್ತೇನೆ, ನಾಲಿಗೆ ಕತ್ತರಿಸ್ತೇನೆ. ನಾಲಿಗೆ ಕತ್ತರಿಸಿದ್ರೆ ತಲೆ ಉಳಿತದೆ. ತಲೆ ಕತ್ತರಿಸಕ್ಕೆ ಬಿಡ್ಬೇಕಲ್ಲ. ಮೇಲೆ ಬಂದ ನಿನ್ನ ಧರ್ಮರಾಯನಲ್ಲಿ ನಿನ್ನ ಬಲ ಏನು ಅಂತ ಕೇಳುವ ಕಾಲಕ್ಕೆ ಯೋಚಿಸಬೇಕಾದ ಸತ್ಯ ಏನು ಕೇಳು. ಪ್ರಶಾಶ್ವಮುನಿಗಳಿಂದ ಅಕ್ಷವಿದ್ಯೆಯನ್ನು ಕಲಿತ ಮಾತನಿದ್ದಾನೆ. ಹೌದು. ಅಲ್ಲದೆ ಇದ್ರೆ ಅಕ್ಷವಿದ್ಯೆ ಕಲ್ತದ್ದು ಯಾಕೆ? ಇಂದು ಬೆಳಿಗ್ಗೆ ನೀನು ಧರ್ಮರಾಯನಲ್ಲಿ ಹೋರಾಟವನ್ನು ಮಾಡಿದ್ಯಲ್ಲ, ಸೋತಿದ್ದೀಯ ಗೆದ್ದಿದ್ದೀಯ. ಪ್ರಶಾಶ್ವನಲ್ಲಿ ಅಕ್ಷವಿದ್ಯೆ ಕಲ್ತದ್ದು ಯಾಕೆ? ಅಕ್ಷವಿದ್ಯೆ ಅವನು ಬೇಕು ಅಂತ ಕಲ್ತಿದ್ದ. ಯಾಕೆ ಬೇಕು? ಅಕ್ಷವಿದ್ಯೆಯಿಂದ ಆಗುವ ಪ್ರಯೋಜನ ಏನು ಹೇಳು? ಏನು ಪ್ರಯೋಜನ ಹೇಳಿ, ನೀನು ಹೇಳು. ನಾನಲ್ಲ, ನೀನು ಹೇಳು. ಅಕ್ಷವಿದ್ಯೆಯನ್ನು ನೀವು ಕಲ್ತದ್ದು ಯಾಕೆ ಇರುವುದು ನಮಗೆ ಗೊತ್ತುಂಟು. ಇನ್ನೊಂದು ಸಂದರ್ಭದಲ್ಲಿ ದ್ಯೂತವನ್ನಾಡಿ ಅವನನ್ನ ಗೆಲ್ಲುವ ಎನ್ನುವ ಕಾರಣಕ್ಕಾಗಿ ನೀವು ಅಕ್ಷವಿದ್ಯೆಯನ್ನ ಕಲಿತವ್ರು ಎನ್ನುವುದು ಗೊತ್ತುಂಟು. ಯಾಕೆ ಗೊತ್ತುಂಟ? ಇದೇ ವಿಷಯ ನಮ್ಮೊಳಗೆ ಸಮಾಲೋಚನೆ ಮಾಡಿದೆವು. ನಮ್ಮವ್ರು ಹೇಳಿದ್ರು,
ಇವ ಅಜ್ಞಾತವಾಸ ವನವಾಸವನ್ನ ಮುಗಿಸಿ ಬಂದ ಮೇಲೆ ಮರಳಿ ದ್ಯೂತವನ್ನಾಡಿ ಮತ್ತೆ ಅಟ್ಟುವಂತ ನಾನು ಬೇಡ ಅಂತ ಹೇಳಿದ್ದೇನೆ. ಯಾಕೆ ನೀವು ಕಾಂತಾರದಲ್ಲಿ ಇಷ್ಟು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀರೋ ನಮಗೂ ಗೊತ್ತುಂಟು. ಯಾವ ಕಾಲಕ್ಕೂ ನೀನಾಡಿದ್ದಲ್ವಲ್ಲ, ಮತ್ತೆ ನಾನು ಮತ್ತೊಬ್ಬರ ಹತ್ರ ಆಡಿಸಿದ್ದಲ್ವ. ಅದು ನನ್ನಿಷ್ಟ, ನನ್ನಿಷ್ಟ, ಅದು ನಿನ್ನ ಯೋಗ್ಯತೆ, ಒಂದು ಶಕುನಿಯ ಯೋಗ್ಯತೆ. ಆಯ್ತಪ್ಪ. ಈಗ ಮಾಗದನನ್ನ ಕೊಲ್ಲಿಸಿದ್ದೆ, ಅದು ಕೃಷ್ಣ ಕೊಲ್ಲಿಸಿದ್ದು. ಮಾಗದನನ್ನ ಕೊಲ್ಲುವ ಯೋಗ್ಯತೆ ಕೃಷ್ಣನಿಗಿಲ್ವಾ? ಉಂಟು, ಉಂಟಲ್ವಾ? ಆದ್ರೂ ನಿಮ್ಮಿಂದ ಕೊಲ್ಲಿಸಿದೆ. ಯಾಕೆ ಕೊಲ್ಲಿಸಿದ್ದು? ಕೃಷ್ಣನ್ ಕೇಳ್ಬೇಕು. ನಾನು ಹಾಗೆ ನನಗೆ ಆಡುವ ಯೋಗ್ಯತೆ ಇಲ್ಲ ಅಂತಲ್ಲ, ಬ್ಯಾಡ್ ಅಂತ ಅವ್ರನ್ನ ಆಡಿಸಿದೆ. ಏನೀಗ ಇಂದು ಬೆಳಿಗ್ಗೆ ಧರ್ಮರಾಯನಲ್ಲಿ ಹೋರಾಟ ಮಾಡಿ ಗೆದ್ದ ಸೋತ? ನಾನು ಸೋತಿದ್ದೇನೆ. ಸೋತು ಮತ್ತೆ ಅವನಲ್ಲಿ ನಿನ್ನಯ ಒಲವೇನು ಅಂತ ಕೇಳುವುದೇ? ನಾನು ಗದಾಯುದ್ಧಕ್ಕೆ ಏನು ಅಂತ ಕೇಳಿದ್ದು. ಇವತ್ತು ಗದಾಯುದ್ಧಕ್ಕೆ ನಾನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಹೊರಟದ್ದು. ಆವತ್ತು ಮುಖಾಮುಖಿಯಾಗಿ ಅವ ಬಂದಾಗ ಯುದ್ಧ ಮಾಡಿದ್ದು. ಇನ್ನು ಒಂದು ವಿಷಯ ಹೇಳ್ಬೇಕಾ? ಯಾಕೆ ಅವನಲ್ಲಿ ಯುದ್ಧ ಮಾಡಿದೆ? ಅವನಿಗೆ ಒಂದು ವ್ರತ ಉಂಟಂತೆ. ಯಾರು ದ್ಯೂತಕ್ಕೆ ಕರೆಯುತ್ತಾರೋ, ಯಾರು ಯುದ್ಧಕ್ಕೆ ಆಹ್ವಾನಿಸುತ್ತಾರೋ ಅವರಲ್ಲಿ ಯುದ್ಧ ಮಾಡದೇ ಇರುವುದಿಲ್ಲ ಎನ್ನುವ ವ್ರತ ಉಂಟಂತೆ. ನಾನು ಸಮ್ಮುಖದಲ್ಲಿ ಎದುರಾದಾಗ ಯುದ್ಧಕ್ಕೆ ಬಂದದ್ದು ಸತ್ಯ, ಅವನ ಕರಚಮತ್ಕಾರದಲ್ಲಿ ಮೇಲುಗೈಯನ್ನು ಸಾಧಿಸುವುದು ಸತ್ಯ, ಅಲ್ಲಿಂದ ಪಲಾಯನ ಸೂತ್ರವನ್ನ ಕೈಗೆತ್ತಿಕೊಂಡದ್ದು ಸತ್ಯ. ಹಾಗಂತ ಒಮ್ಮೆ ಸೋತ ಎನ್ನುವಲ್ಲಿಗೆ ಮತ್ತೆ ಇವಾಗ ಸೋಲ್ತೇನೆ ಎನ್ನುವ ಲೆಕ್ಕ ಅಲ್ಲ. ಅವನನ್ನ ಸೋತ ಎನ್ನುವ ಕಾರಣಕ್ಕಾಗಿ ಬಿಟ್ಟದ್ದು ಅಲ್ಲ. ಗದಾಯುದ್ಧ ಧರ್ಮಯುದ್ಧ ಆಗಬೇಕೆನ್ನುವ ಹಾಗೆ, ಅವ ಕೂಟ ಯುದ್ಧ ಸರಿಯಲ್ಲ ದ್ವಂದ್ವ ಯುದ್ಧ ಬೇಕೆನ್ನುವ ಹಾಗೆ ಆಯ್ಕೆ ಇಟ್ಟದ್ದರಿಂದ ದ್ವಂದ್ವ ಯುದ್ಧದಲ್ಲಿ ಗದಾ ಯುದ್ಧವೇ ಬೇಕೆನ್ನುವ ಕಾರಣಕ್ಕೆ ಅವನ ತಿರಸ್ಕಾರ ಮಾಡಿದ್ದೇನೆ. ಹಾಗಾದ್ರೆ ಪಾಂಡವರಲ್ಲಿ ಉಳಿದವರನ್ನ ನೀನು ನಗಣ್ಯ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅರ್ಜುನನನ್ನ ಸಣ್ಣವ ಅಂತ ಹೇಳುವುದಿದ್ರೆ ಚಿತ್ರಸೇನ ಎನ್ನುವಂತ ಗಂಧರ್ವ ನಾಗಭಾಷದಿಂದ ನನ್ನ ಬಂಧಿಸಿಕೊಂಡು ಹೋಗುವ ಕಾಲಕ್ಕೆ ಒಂದು ಚಿತ್ರಸೇನ ಗಂಧರ್ವನಿಂದ ಬಿಡಿಸಿದ್ದು ಯಾರು ಕೇಳಿದ್ರೆ ಅದೇ ಅರ್ಜುನ. ಯಾರು ಹೇಳಿದ್ದು? ಮತ್ತಾರು ಹೇಳಿದ್ದು? ಚಿತ್ರಸೇನ ಗಂಧರ್ವನಿಗೂ ಅರ್ಜುನನಿಗೆ ಯುದ್ಧ ಆಗಿದೆಯಾ? ಯುದ್ಧ ಆಗಿದೆ. ಬಿಡಿಸಿದ್ದು ಅರ್ಜುನನೇ ಬಿಡಿಸಿ. ಯುದ್ಧ ಆಗಿದೆಯಾ? ಯುದ್ಧವೇ ಆಗಿದೆ. ಬಿಡಿಸಿದ್ದು ಅರ್ಜುನ. ಯುದ್ಧ ಆಗಿದೆಯಾ? ಅರ್ಜುನನೇ ಬಿಡಿಸಿ. ನಮಗೆ ವಿಷಯ ಗೊತ್ತಿಲ್ಲ ಅಂತ ನಮ್ಮೆಲ್ಲರನ್ನ ಸಂಮೋಹನ ಅಸ್ತ್ರದಿಂದ ಕೆಡಹಿದ ಆತ ಅವನನ್ನ ಗೆಲ್ಲುವುದಕ್ಕಾಗಿ ಯುದ್ಧ ಮಾಡಿದ್ದೇನು ಸತ್ಯ, ಯಾರಲ್ಲಿ? ನಮ್ಮಲ್ಲಿ ಮಾತ್ರ. ಹಾಗಂತ ಚಿತ್ರಸೇನ ಬಂದಾಗ, ನೀವಿಬ್ಬರು ಎದುರಾದಾಗ ನಿಮ್ಮನ್ನ ನೇರವಾಗಿ ಚಿತ್ರಸೇನ ಗಂಧರ್ವ ಕರೆದುಕೊಂಡು ಹೋದ ಎನ್ನುವ ವರ್ತಮಾನ ನಮಗೆ ಬಂದು ಮುಟ್ಟಿದೆ. ನಿಮ್ಮೊಳಗೆ ಬರುವಾಗ ಹೊಂದಾಣಿಕೆ ಮಾಡ್ಕೊಳ್ಳುವುದು. ನಾನೇನು ಹೇಳುವುದಿಲ್ಲ, ನೀನೇನು ಹೇಳಬೇಡ, ನಮ್ಮಷ್ಟಕ್ಕೆ ಹೋಗುವಂತ. ನೀನು ನಾಗಪಾಶಕ್ಕೆ ಸಿಲುಕಿದ್ದ ಹೌದಾ? ಹೌದಪ್ಪ. ನಾಗಪಾಶ ಬಿಟ್ಟು ಹೋಗುವುದಕ್ಕೆ ಕಾರಣ ಪತಿವ್ರತೆ ಬಂದು ತುಳಿಯಬೇಕು ಅಂತಿತ್ತು. ಹೌದು. ಮೊದಲು ಬಂದು ಒದ್ದದ್ದು ಯಾರು? ನನ್ನ ಹೆಂಡತಿ. ಬಿಟ್ಟು ಹೋಯ್ತ ನಾಗಪಾಶ? ಭಾನುಮತಿ ಒದ್ದದ್ದು. ಬಿಡ್ಲಿಲ್ಲ. ಯಾಕೆ ಬಿಡ್ಲಿಲ್ಲ? ಯಾಕೆ? ನಾನದು ಪ್ರಶ್ನೆ ಮಾಡುವುದಿಲ್ಲ. ಹೆಣ್ಣೊಬ್ಬಳ ಮೇಲೆ ನನ್ನದ್ದು ಹಸ್ತಕ್ಷೇಪ ಇಲ್ಲ. ನೀನು ಮಾಡಬಹುದು. ತುಂಬಿದ ಸಭೆಯಲ್ಲಿ ಹೆಣ್ಣೊಬ್ಬಳ ಮಾನವನ್ನ ಕಳೆಯುವುದಕ್ಕೆ ಮುಂದಾಗುವುದು. ಪಾಂಡವರು ಅಂತ ಕಾರ್ಯಕ್ಕೆ ನೀನು ಅಂತ ಕಾರ್ಯಕ್ಕೆ ಮುಂದಾಗುವುದಿಲ್ಲ ಅಂತ ಹೇಳಬೇಡ. ನೀ ಹೇಳಿದ ಹಾಗಾಯ್ತು ಗೊತ್ತುಂಟಾ? ನಾನು ಹೇಳುವುದಿಲ್ಲ ಅಂತ ಹೇಳ್ಕೊಂಡು ಪ್ರಚಾರ ಮಾಡಿದಾಗ ಆಯ್ತು. ಪರಮ ಪತಿವ್ರತೆಯಾದವಳು ಬಿಡಿಸಬೇಕು, ಭಾನುಮತಿ ಮುಟ್ಟಿದಾಗ ಬಿಡ್ಲಿಲ್ಲ ಎನ್ನುವುದ್ರ ಅರ್ಥ ಅವಳು ಪತಿವ್ರತೆ ಅಲ್ಲ ಎನ್ನುವಾಗ ಹೇಳುವುದಕ್ಕೆ ಹೊರಟವ ನೀನು. ಅದು ಸತ್ಯ ಅಂತ ಆದ್ರೆ ಯಾರ್ಯಾರೆಲ್ಲ ಕೇಳಬೇಡ. ಸಂಧಾನಕ್ಕೆ ಬಂದಂತ ನಿನ್ನ ಭಾವದೇವ ಕೃಷ್ಣನಲ್ಲಿ ಕೇಳು. ಎಲ್ಲರೂ ಕೃಷ್ಣನ ಕಾಲಿಗೆ ಬಿದ್ದು ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡುವಂತ ಹೇಳಿದಾಗ ನಮ್ಮಮ್ಮ ಗಾಂಧಾರಿಗೆ ಆಶ್ವಾಸನೆ ಕೊಟ್ಟನಂತೆ. ಮಾಂಗಲ್ಯ ಸೌಭಾಗ್ಯ ಎನ್ನುವುದು ಉಳಿಯುವ ಹಾಗೆ ಮಾಡ್ತೇನೆ, ಸುಮಂಗಲಿಯಾಗಿರುವ ಹಾಗೆ ಮಾಡ್ತೇನೆ ಎನ್ನುವ ಹಾಗೆ ನನ್ನಯ್ಯ ಧೃತರಾಷ್ಟ್ರ ಭೂಪತಿಗಳಿಗೆ ಅರಗಳಿಗೆ ಕಣ್ಣಿನ ದೃಷ್ಟಿಯನ್ನ ಕೊಟ್ಟನಂತೆ. ಆದರೆ ನನ್ನ ಹೆಂಡತಿ ಭಾನುಮತಿ ಹೋಗಿ ನಮ್ಮ ಗಂಡನನ್ನ ಉಳಿಸಿಕೊಡಿ, ಮಾಂಗಲ್ಯ ಭಾಗ್ಯವನ್ನ ಉಳುಹು ಅಂತ ಹೇಳಿದ್ರೆ ಅವ ಹೇಳಿದ್ದೇನೆ ಗೊತ್ತುಂಟಾ? ನಿನಗೆ ಮಾಂಗಲ್ಯವನ್ನ ಕಟ್ಟಿದ ದೇವರಿದ್ದಾನೆ, ಹೋಗು ಎನ್ನುವುದ್ರ ಅರ್ಥ ಗಂಡನನ್ನ ದೇವರು ಎನ್ನುವ ಹಾಗೆ ನಂಬಿದ್ದಾಳೆ ಅಂತಾದ್ರೆ ಅವಳು ಪರಮ ಪತಿವ್ರತೆ ಎನ್ನುವುದೇ ಅರ್ಥ. ಹಾಗಂತ ನೀವಲ್ಲಿ ಯಾಕೆ ದ್ರೌಪದಿನ ಕರೆಸಿದ್ರಿ? ನಿಮಗ ಅನುಮಾನ ಇದ್ದಿತ್ತು. ವರ್ಷಕ್ಕೊಬ್ಬೊಬ್ಬರಂತ ನೀವು ಹೋಗಿ 5 ಜನರಲ್ಲಿ ಮತ್ತೆ ಅವಳಿಗೊಂದು ಅಪಪ್ರಚಾರ ಬರುವುದು ಬೇಡ ಅಂತ ಅವಳನ್ನು ಮುಂದಿಟ್ಕೊಂಡು ಅವಳನ್ನ ಪರಮ ಪತಿವ್ರತ ಅಂತ ಹೇಳಿ ಹೊರಟದ್ದು ನೀವು. ಮತ್ತೊಂದು ಹೇಳೇನ, ನಾಗ ಒಳ್ಳೇದಿದ್ದಲ್ಲಿ ಬಿಟ್ಟು ಹೋಗುದಿಲ್ಲ, ಕೆಟ್ಟದ್ದು ಬಂದ್ರೆ ಆ ಜಾಗದಲ್ಲಿ ನಿಲ್ಲುವುದಿಲ್ಲ. ಬಹುಶಃ ಇವಳು ಬಂದ್ಲೇ ಇಲ್ವಾ? 5 ಜನರು ಗಂಡ ಇವಳಿಗೆ, ನಾನಿದ್ರೆ ಅಪಾಯ ಅಂತ ಬಿಟ್ಟು ಹೋಗಿರ್ಬೇಕದು. ನಿನಗೆ ಪುಣ್ಯಾತ್ಮ, ನಿನಗೆ ಬೇಕು ಅಂತ ಆದ್ರೆ ಬೇಡದೆ ಇದ್ದದ್ದನ್ನು ಒಳ್ಳೆಯದು ಅಂತ ಮಾಡಿ ನೀವೇ ಹೇಳ್ತೀರಂತೆ. ಪ್ರಪಂಚ ತಿಳಿಯಬೇಕಾದ ಸತ್ಯ ಯಾವುದು ಕೇಳಿದ್ರೆ ಯಾವುದು ಆಗಬೇಕು ಅದು ಆಗಬೇಕು, ಯಾವುದು ಆಗಬಾರದು ಅದು ಆಗಬಾರದು. ಆಗಬೇಕಾದದನ್ನ ಆಗದೆ ಇರುವ ಹಾಗೆ ಆಗಿಸುವುದಕ್ಕೆ, ಆಗಬಾರದನ್ನ ಆಗುವ ಹಾಗೆ ಆಗಿಸುವುದಕ್ಕೆ ನೀನು ಶಕ್ತನಲ್ಲ. ಉಳಿದವರ ಕಥೆಯನ್ನ ಬಿಡು. ನನ್ನನ್ನ ಆಯ್ಕೆ ಮಾಡಿಕೊಂಡದ್ದು ಬಹಳ ಒಳ್ಳೆಯದಾಗಿ. ನಿನ್ನ ತಮ್ಮನಾದಂತ ದುಶ್ಯಾಸನನ ಉದರವನ್ನು ಬಗೆದು ಕೊಂದವ ನಾನು. ಸಾಯುವ ಕಾಲಕ್ಕೆ ಅಣ್ಣ ಕೌರವ ಬಾ ಬಾಬಾ ಅಂತ ಬೊಬ್ಬೆ ಹೊಡೆದ ಕಾಲಕ್ಕೆ ಅವರ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ಓಡಿ ದುಶ್ಯಾಸನನ್ನ ಕೊಂದದ್ದು ನೀನ್ ಹೌದಾ? ಮತ್ತೆ ಯಾರು ಕೊಂದದ್ದು? ನನಗೆ ಯಾಕೆ ಅನುಮಾನ ಉಂಟು. ಅಲ್ಲ, ನೀನೀಗ ಮತ್ತೊಂದು ಕತೆ ಕೊಟ್ಟಿದ್ರು. ಅಲ್ಲ, ಯಾಕೆ ಗೊತ್ತುಂಟ? ನೀ ಮಾಡಿದ ಕತೆ ಉಂಟು. ದುಶ್ಯಾಸನನ್ನ ನೀ ಕೊಂದದ್ದೇ ಹೌದು ಅಂತ ಆದ್ರೆ ದುಶ್ಯಾಸನನ್ನ ಕೊಲ್ಲುವ ಆ ಕಾಲಕ್ಕೆ ನೀನಾಗಿರ್ಲಿಲ್ಲಂತೆ. ಎಲ್ಲರಿಗೂ ಅನುಮಾನ ಕಂಡಿತ್ತು. ನೀನೇ ಹೌದು ಅಂತ ಆದ್ರೆ ದುಶ್ಯಾಸನ ಹೆಣವನ್ನ ಬಗೆ ಬಗೆದು ತಿಂದು ರಕ್ತವನ್ನ ಮೊಗೆದು ಕುಡಿಯುವಾಗ ನೀನೇ ಹೇಳಿದಂತೆ
ವಿರೋಧಿಸುವ ಭಟರಿದ್ದರೆ ವೈರಿಪಾಳ್ಯದಲ್ಲಿದ್ದವರು ಬನ್ನಿ ಎನ್ನುವ ಹಾಗೆ ಯಾರು ಬರಲಿಲ್ಲ. ಆವಾಗ ಹೇಳಿದಂತೆ ಕೃಷ್ಣ ಬಿಡು ಚಕ್ರ ನಿನ್ನಿಂದಾದ್ರೆ, ಅರ್ಜುನ ಹೂಡು ಬಾಣ ನಿನ್ನಿಂದಾದ್ರೆ ಎನ್ನುವ ಹಾಗೆ ನೀ ಹೇಳಿದಂತೆ ಅರ್ಜುನ ಬಾಣ ಪ್ರಯೋಗ ಮಾಡುವುದಕ್ಕಾಗಿ ಗಾಂಧೀವನ್ನ ಎತ್ತಿದ. ಆ ಕಾಲಕ್ಕೆ ಕೃಷ್ಣ ಬಂದು ತಡೆದನಂತೆ. ನೀ ಭೀಮನಾಗಿ ಕೊಂದದ್ದು ಹೌದು ಅಂತ ಆದ್ರೆ ಕೃಷ್ಣನನ್ನು ಅರ್ಜುನನ್ನು ಯುದ್ಧ ಕರಿತಿದ್ದೇನ ಪಾಪಿ? ನಾನು ಭೀಮನಾಗಿಯೇ ಕೊಂದದ್ದು. ಉಳಿದವರ ಕತೆ ಬಿಡು. ಕ್ಷಣಾರ್ಥದಲ್ಲಿ ನಿನ್ನನ್ನು ಕೊಂದು ಮುಗಿಸ್ತಾರೆ. ಕೊಲ್ಲುವುದಕ್ಕಲ್ಲ ಅದು.